ರೀತಿ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ಸು, ಇನ್ನೊಂದು ಸೆಕ್ಯೂರ್ಡ್ ಅಥವಾ ಡೆಟ್ ಇನ್ವೆಸ್ಟ್ಮೆಂಟ್ಸ್ ಅಂತೇಳಿ ನಾವು ಕರಿತೀವಿ. ಈ ಡೆಟ್ ಇನ್ವೆಸ್ಟ್ಮೆಂಟ್ಸ್ನಲ್ಲಿ ರಿಸ್ಕು ರಿವಾರ್ಡು ಎರಡೂ ಕಡಿಮೆ ಇರುತ್ತೆ, ನಮ್ಮ ಬಂಡವಾಳ ಸುರಕ್ಷಿತವಾಗಿರುತ್ತೆ. ಈ ಸ್ಕೀಮ್ನಲ್ಲಿ ಗರಿಷ್ಠ ಮೊತ್ತ ಅಂದರೆ 15 ಲಕ್ಷ ರೂಪಾಯಿಯನ್ನು ನಾವು ಇಟ್ಟರೆ ಪ್ರತಿ ತಿಂಗಳು ಪ್ರಸ್ತುತ ಬಡ್ಡಿದರ 7.4% ಬಡ್ಡಿದರದ ಪ್ರಕಾರ ಪ್ರತಿ ತಿಂಗಳು 9,250 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಈಗ ನೋಡಿ, 1,000, 2,000, 1 ಲಕ್ಷ, 2 ಲಕ್ಷ, ಹೀಗೆ 1,000ದಿಂದ ಹಿಡ್ಕೊಂಡು 15 ಲಕ್ಷದವರೆಗೆ ನೀವು ಯಾವ ಅಮೌಂಟನ್ನಾದರೂ ಬೇಕಾದರೆ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡ್ಬೋದು. ಈ ಹೂಡಿಕೆನಲ್ಲಿ ಪ್ರತಿ ತಿಂಗಳು ಆದಾಯ ಸಿಗಲ್ಲ, ಪ್ರತಿ 3 ತಿಂಗಳಿಗೊಮ್ಮೆ ಅವರು ಬಡ್ಡಿಯನ್ನು ಕೊಡ್ತಾರೆ. ಅಂದರೆ ಕ್ವಾರ್ಟರ್ಲಿ ಬಡ್ಡಿ ಕ್ರೆಡಿಟ್ ಆಗುತ್ತೆ. ಆದರೆ ಮಂತ್ಲಿ ಲೆಕ್ಕಾಚಾರಕ್ಕೆ ತಗೊಂಡ್ರೆ 20,500 ರೂಪಾಯಿ ಸಿಗುತ್ತೆ, ಗರಿಷ್ಠ 30 ಲಕ್ಷವನ್ನು ಹೂಡಿಕೆ ಮಾಡಿದಾಗ. ಇದು ಕೂಡ ಪೋಸ್ಟ್ ಆಫೀಸ್ ಹೂಡಿಕೆ. ಇದನ್ನ ಕೇಂದ್ರ ಸರ್ಕಾರ ಆರಂಭಿಸಿದೆ. ಇದು ಬರೀ ಪೋಸ್ಟ್ ಆಫೀಸಲ್ಲಿ ಅಷ್ಟೇ ಅಲ್ಲ, ಕೆಲವು ಆಯ್ದ ಬ್ಯಾಂಕ್ಗಳಲ್ಲೂ ಕೂಡ ಲಭ್ಯ ಇದೆ. ಪ್ರಸ್ತುತ ಇದರ ಬಡ್ಡಿ ದರ 8.20% ಇದೆ. ಇದು ರಿಟೈರ್ಡ್ ಜನರಿಗೆ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ತಂದಿರುವಂಥ ಒಂದು ಹೂಡಿಕೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂದರೆ 1,000 ರೂಪಾಯಿ, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು 30 ಲಕ್ಷ. ಈ ವಿಡಿಯೋದಲ್ಲಿ ನಾವು ಪ್ರತಿ ತಿಂಗಳು ಆದಾಯ ಬರುವಂಥ ಒಂದು ಹೂಡಿಕೆ, 3 ತಿಂಗಳಿಗೊಮ್ಮೆ ಆದಾಯ ಬರುವಂಥ ಹೂಡಿಕೆ, ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಹೂಡಿಕೆ, 3 ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಹೂಡಿಕೆ, 5 ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಹೂಡಿಕೆ, 10 ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಅಂದರೆ ದೊಡ್ಡ ಮೊತ್ತದ ಗಳಿಕೆಯನ್ನು ಕೊಡುವಂಥದ್ದು. ಅಂದರೆ ಪ್ರತಿ ವರ್ಷ ಹೂಡಿಕೆ ಮಾಡ್ಕೊಂಡು ಹೋಗಿ ನಂತರ ಒಂದು ದೊಡ್ಡ ಕಾರ್ಪಸನ್ನು ಪಡ್ಕೊಳ್ಳುವಂಥ ಒಂದು ಹೂಡಿಕೆ, ಮತ್ತು 15 ವರ್ಷ ಹೂಡಿಕೆ ಮಾಡಿ ಒಂದು ಕಾರ್ಪಸನ್ನು ಪಡ್ಕೊಳ್ಳುವಂಥ ಹೂಡಿಕೆ. ಈ ರೀತಿಯ ಬೇರೆ ಬೇರೆ 8 ಸ್ಕೀಮ್ಗಳ ಬಗ್ಗೆ ಹೇಳ್ತೀವಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವೆಲ್ಲವೂ ಸರ್ಕಾರದ ಬೆಂಬಲಿತ ಮತ್ತು ಸಾವರಿನ್ ಗ್ಯಾರಂಟಿ ಇರುವಂತಹ ಸ್ಕೀಮ್ಗಳು, ಅಂದರೆ ಸರ್ಕಾರದ ಗ್ಯಾರಂಟಿ ಇರುವಂತಹ ಸ್ಕೀಮ್ಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಪ್ರತಿಯೊಬ್ಬರಿಗೂ ಕೂಡ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಎಲ್ಲಾದರೂ ಒಂದು ಕಡೆ ಹೂಡಿಕೆ ಮಾಡಿ ಅದರಿಂದ ಒಳ್ಳೆ ರಿಟರ್ನ್ಸನ್ನು ಗಳಿಸಬೇಕು ಅಂತ ಹೇಳುವಂಥ ಆಸೆ ಇರುತ್ತೆ. ಆದರೆ ಹೆಚ್ಚಿನವರಿಗೆ ಭಯ ಏನು ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದೆ ಇರುವಂಥ ಸ್ಟಾಕ್ ಮಾರ್ಕೆಟಲ್ಲೋ ಮ್ಯೂಚುವಲ್ ಫಂಡಲ್ಲೋ ಹೂಡಿಕೆ ಮಾಡಿದರೆ ನಮ್ಮ ಬಂಡವಾಳನೇ ಎಲ್ಲಿ ಕರಗೋಗ್ಬಿಡುತ್ತೆ ಅಂತ ಹೇಳುವಂಥ ಭಯ. ಸೊ ಅದಕ್ಕೋಸ್ಕರನೇ ಅಂಥವರಿಗೋಸ್ಕರನೇ 100% ಸೇಫ್ ಆಗಿರುವಂಥ ಕೇಂದ್ರ ಸರ್ಕಾರದ 8 ಅದ್ಭುತ ಸ್ಕೀಮ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾತಾಡ್ತೀವಿ. ಸೊ ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅಫ್ಕೋರ್ಸ್ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಹೆಚ್ಚಿನವರು ಕಷ್ಟಪಟ್ಟು ದುಡಿತಾರೆ, ದುಡಿದ ಹಣ ನಮಗೋಸ್ಕರ ದುಡಿಬೇಕು ಅಂತ ಹೇಳುವಂತ ಆಸೆ ಪಡ್ತಾರೆ. ಬಟ್ ಎಲ್ರಿಗೂ ಭಯ ಏನು ಅಂತ ಹೇಳಿದ್ರೆ, ಈ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡು ಸಿಕ್ಕಾಪಟ್ಟೆ ಏರಿಳಿತಗಳಾಗ್ತಾ ಇರ್ತವೆ, ನಾವು ಹಾಕದಂತ ಹಣ ಹೋಗ್ಬಿಟ್ರೆ ಅಂತ ಹೇಳುವಂತ ಭಯ. ಸೊ ಅಂಥವರಿಗೆ ನೀವು ಮೊದಲನೇದಾಗಿ ಏನು ಹೇಳ್ತೀರಿ ಅಂತ? ನೋಡಿ ಶೇಷ, 2 ರೀತಿ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ಸು, ಇನ್ನೊಂದು ಸೆಕ್ಯೂರ್ಡ್ ಅಥವಾ ಡೆಟ್ ಇನ್ವೆಸ್ಟ್ಮೆಂಟ್ಸ್ ಅಂತೇಳಿ ನಾವು ಕರಿತೀವಿ. ಈ ಡೆಟ್ ಇನ್ವೆಸ್ಟ್ಮೆಂಟ್ಸ್ನಲ್ಲಿ ರಿಸ್ಕು ರಿವಾರ್ಡು ಎರಡೂ ಕಡಿಮೆ ಇರುತ್ತೆ, ನಮ್ಮ ಬಂಡವಾಳ ಸುರಕ್ಷಿತವಾಗಿರುತ್ತೆ. ಏನಂದ್ರೆ ತುಂಬ ಜನ ನಂಗೆ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡು ಇದು ಯಾವ ಗೋಜ್ಲು ಬೇಡಪ್ಪ, ನಾನು ಗಂಟು ಥರ ಇರಲಿ, ನಾನು ಹೂಡಿಕೆ ಮಾಡಿ ದುಡ್ಡು ಮೇಲೆ ಪ್ರತಿ ತಿಂಗಳು ಒಂದಿಷ್ಟು ಆದಾಯ ಬರಲಿ ಅಥವಾ ಪ್ರತಿ 3 ತಿಂಗಳಿಗೆ ಒಂದಿಷ್ಟು ಆದಾಯ ಬರಲಿ, ಈ ರೀತಿ ಆಲೋಚನೆ ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ನಾವು ಪ್ರತಿ ತಿಂಗಳು ಆದಾಯ ಬರುವಂಥ ಒಂದು ಹೂಡಿಕೆ, 3 ತಿಂಗಳಿಗೊಮ್ಮೆ ಆದಾಯ ಬರುವಂಥ ಹೂಡಿಕೆ, ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಹೂಡಿಕೆ, 3 ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಹೂಡಿಕೆ, 5 ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಹೂಡಿಕೆ, 10 ವರ್ಷಕ್ಕೊಮ್ಮೆ ಆದಾಯ ಬರುವಂಥ ಅಂದರೆ ದೊಡ್ಡ ಮೊತ್ತದ ಗಳಿಕೆಯನ್ನು ಕೊಡುವಂಥದ್ದು. ಅಂದರೆ ಪ್ರತಿ ವರ್ಷ ಹೂಡಿಕೆ ಮಾಡ್ಕೊಂಡು ಹೋಗಿ ನಂತರ ಒಂದು ದೊಡ್ಡ ಕಾರ್ಪಸನ್ನು ಪಡ್ಕೊಳ್ಳುವಂಥ ಒಂದು ಹೂಡಿಕೆ, ಮತ್ತು 15 ವರ್ಷ ಹೂಡಿಕೆ ಮಾಡಿ ಒಂದು ಕಾರ್ಪಸನ್ನು ಪಡ್ಕೊಳ್ಳುವಂಥ ಹೂಡಿಕೆ. ಈ ರೀತಿಯ ಬೇರೆ ಬೇರೆ 8 ಸ್ಕೀಮ್ಗಳ ಬಗ್ಗೆ ಹೇಳ್ತೀವಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವೆಲ್ಲವೂ ಸರ್ಕಾರದ ಬೆಂಬಲಿತ ಮತ್ತು ಸಾವರಿನ್ ಗ್ಯಾರಂಟಿ ಇರುವಂತಹ ಸ್ಕೀಮ್ಗಳು, ಅಂದರೆ ಸರ್ಕಾರದ ಗ್ಯಾರಂಟಿ ಇರುವಂತಹ ಸ್ಕೀಮ್ಗಳು. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಮೊದಲನೇ ಸ್ಕೀಮ್ ಯಾವುದಪ್ಪ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಈ ಸ್ಕೀಮ್ನಲ್ಲಿ ಗರಿಷ್ಠ ಮೊತ್ತ ಅಂದರೆ 15 ಲಕ್ಷ ರೂಪಾಯಿಯನ್ನು ನಾವು ಇಟ್ಟರೆ ಪ್ರತಿ ತಿಂಗಳು ಪ್ರಸ್ತುತ ಬಡ್ಡಿ ದರ 7.4% ಬಡ್ಡಿ ದರದ ಪ್ರಕಾರ ಪ್ರತಿ ತಿಂಗಳು 9,250 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಅಂದರೆ ನಿಮ್ಮ 15 ಲಕ್ಷ ರೂಪಾಯಿ ಥರ ಇರುತ್ತೆ. ಪ್ರತಿ ತಿಂಗಳು ನಿಮಗೆ 9,250
ರೂಪಾಯಿ ಸಿಗುತ್ತೆ. ಸೊ ಹೇಗಪ್ಪ ಈ ಸ್ಕೀಮಲ್ಲಿ ಹೂಡಿಕೆ ಮಾಡೋದು ಅಂದರೆ, ತುಂಬ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂದರೆ, ನಂಗೊಂದು ರಿಟೈರ್ಮೆಂಟ್ ಕಾರ್ಪಸ್ ಸಿಕ್ಕಿದೆ, ನನಗೆ ಭಾಳ ಕಷ್ಟಪಟ್ಟು ಒಂದು 15 ಲಕ್ಷ ಉಳಿಸಿದ್ದೀನಿ, ಮನೆ ನಡ್ಸೋಕ್ಕೆ ಪ್ರತಿ ತಿಂಗಳು ಒಂದಿಷ್ಟು ದುಡ್ಡು ಸಿಕ್ಕರೆ ಸಾಕು, ಯಾವುದೇ ರಿಸ್ಕ್ ಇರಬಾರ್ದು. ಮತ್ತು ಇನ್ನು ಕೆಲವರು ಎಲ್ಲೆಲ್ಲೋ ನಾನು ದುಡ್ಡು ಹಾಕಿ ನಾನು ಈ ವಯಸ್ಸಲ್ಲಿ ಆ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲಪ್ಪ, ನನಗೆ ಒಂದು ಇಡುಗಂಟಿದೆ, ಅದನ್ನು ಹೂಡಿಕೆ ಮಾಡಿ ಪ್ರತಿ ತಿಂಗಳು ಆದಾಯ ಪಡ್ಕೋಬೇಕು ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಇದರಲ್ಲಿ ಬರೀ 15 ಲಕ್ಷ ಇದ್ದವ್ರು ಹೂಡಿಕೆ ಮಾಡಬೇಕು ಅಂತಿಲ್ಲ. ಈಗ ನೋಡಿ, 1,000, 2,000, 1 ಲಕ್ಷ, 2 ಲಕ್ಷ, ಹೀಗೆ 1,000ದಿಂದ ಹಿಡ್ಕೊಂಡು 15 ಲಕ್ಷದವರೆಗೆ ನೀವು ಯಾವ ಅಮೌಂಟನ್ನಾದರೂ ಬೇಕಾದರೆ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡ್ಬೋದು. ನೋಡಿ, ಈಗ ಸ್ಕ್ರೀನ್ ಮೇಲೆ ನಾವು ಬರೋಣ. ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದೇನಪ್ಪ ಅಂತ ಹೇಳಿದ್ರೆ, ಫಿಕ್ಸ್ಡ್ ಇನ್ಕಮನ್ನು ಪ್ರತಿ ತಿಂಗಳು ಕೊಡುತ್ತೆ. ಪ್ರಸ್ತುತ ಬಡ್ಡಿ ದರ ಅಂದರೆ ಏಪ್ರಿಲ್ 2026ರಿಂದ ಹಿಡ್ಕೊಂಡು ಏಪ್ರಿಲ್, ಮೇ, ಜೂನ್ವರೆಗೆ ಈ ಬಡ್ಡಿ ದರ ಚಾಲ್ತಿಯಲ್ಲಿರುತ್ತೆ. 7.40%. ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರವನ್ನು ಸರ್ಕಾರ ರಿವ್ಯೂ ಮಾಡುತ್ತೆ. ಇದು ಪೋಸ್ಟ್ ಆಫೀಸ್ ಸ್ಕೀಮ್. ಇದು ಮ್ಯಾಕ್ಸಿಮಮ್ ಲಿಮಿಟ್ಟು ಸಿಂಗಲ್ ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿದರೆ 9 ಲಕ್ಷ. ಡಬಲ್ ಅಂದರೆ ಜಂಟಿ ಖಾತೆಯಲ್ಲಿ ಇಬ್ಬರು ಸೇರಿಕೊಂಡು, ಈಗ ಉದಾಹರಣೆಗೆ ಗಂಡ ಹೆಂಡತಿ ಇಬ್ಬರು ಸೇರಿ 15 ಲಕ್ಷವನ್ನು ಹೂಡಿಕೆ ಮಾಡ್ಬೋದು, ಗರಿಷ್ಠ ಮೊತ್ತ. ಎಷ್ಟಪ್ಪ ಅವಧಿ ಅಂತ ಹೇಳಿದ್ರೆ 5 ವರ್ಷ. ಇದು ಎಲ್ಲಿ ಹೂಡಿಕೆ ಮಾಡ್ಬೋದು ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ, ಬೇರೆ ಕಡೆ ಹೂಡಿಕೆ ಸಿಗೋದಿಲ್ಲ. ಮತ್ತು ಈಗ ನೀವು ಕೇಳ್ಬೋದು, ಈಗ ನಾನು 1 ಲಕ್ಷ ಹೂಡಿಕೆ ಮಾಡ್ತೀನಿ, ಎಷ್ಟು ಸಿಗುತ್ತೆ ಅಂತ ಹೇಳಿ. 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು 617 ರೂಪಾಯಿ ಸಿಗುತ್ತೆ. ನಿಮ್ಮ 1 ಲಕ್ಷದ ರೀತಿ 5 ವರ್ಷ ಆದಮೇಲೆ ಸಿಗುತ್ತೆ. ಮತ್ತು 3 ಲಕ್ಷ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು 1,850 ರೂಪಾಯಿ ಸಿಗುತ್ತೆ. 5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ 3,083 ರೂಪಾಯಿ ಸಿಗುತ್ತೆ. 9 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ 5,550 ರೂಪಾಯಿ ಸಿಗುತ್ತೆ. 10 ಲಕ್ಷ ಹೂಡಿಕೆ ಮಾಡಿದರೆ 6,167 ರೂಪಾಯಿ ಸಿಗುತ್ತೆ. 15 ಲಕ್ಷ ರೂಪಾಯಿ ಅಂದರೆ ಗರಿಷ್ಠ ಮೊತ್ತವನ್ನು ಹೂಡಿಕೆ ಮಾಡಿದರೆ 7.40% ಬಡ್ಡಿ ದರದ ಪ್ರಕಾರ 9,250 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಈ ಸ್ಕೀಮನ್ನು 1985ರಲ್ಲಿ ಕೇಂದ್ರ ಸರ್ಕಾರ ಆರಂಭಿಸಿತು. ಇದು ಸಣ್ಣ ಉಳಿತಾಯವನ್ನು ಪ್ರೋತ್ಸಾಹ ಮಾಡಬೇಕು, ಜನರಿಗೆ ಒಂದು ನಿಶ್ಚಿತ ಆದಾಯ ಬರಲಿಕ್ಕೆ ಸಹಕಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ದೇಶದ ಎಲ್ಲ ಅಂಚೆ ಕಚೇರಿಗಳಲ್ಲಿ ಇದನ್ನು ಆರಂಭಿಸಲಾಯಿತು. ಮತ್ತು ಇದು ಈಗ ಯೋಜನೆಯ ಪ್ರಮುಖ ಅಂಶಗಳನ್ನು ನಾವು ಹೇಳಿದ್ವಿ. 7.40% ಇದೆ, 5 ವರ್ಷಗಳ ಅವಧಿ, ಮತ್ತು ಹೂಡಿಕೆ ಮಾಡಿದ ಮೊತ್ತಕ್ಕೆ ಅನುಗುಣವಾಗಿ ನಾನು ಹೇಳಿದ್ನಲ್ಲ ಬಡ್ಡಿ ದರ ಸಿಗ್ತಾ ಹೋಗುತ್ತೆ. ಸೊ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇದರ ಅವಧಿ 5 ವರ್ಷ ಮಾತ್ರ. 5 ವರ್ಷ ಆದಮೇಲೆ ಈ ಹೂಡಿಕೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೂಡಿಕೆ ಮಾಡ್ಬೋದು ಅಂತ ಹೇಳಿದ್ರೆ, ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡ್ಬೋದು. NRIಗಳಿಗೆ ಅಂದರೆ ಅನಿವಾಸಿ ಭಾರತೀಯರಿಗೆ ಇದರಲ್ಲಿ ಅವಕಾಶ ಇಲ್ಲ. ಒಂದು ಖಾತೆಯನ್ನು ಇಲ್ಲಿ ಒಬ್ಬರೇ ಆರಂಭಿಸ್ಬೋದು ಅಥವಾ 3 ಸೇರಿ ಜಂಟಿಯಾಗಿ ಶುರು ಮಾಡ್ಬೋದು. ಮಕ್ಕಳ ಹೆಸರಿನಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆರಂಭಿಸಿ ತಂದೆ ತಾಯಿ ಅಥವಾ ಪಾಲಕರು ಅದನ್ನು ನಿರ್ವಹಣೆಯನ್ನು ಮಾಡ್ಬೋದು. ಬಡ್ಡಿ ಪಾವತಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಗೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಗೆ ಬಡ್ಡಿ ಬರುತ್ತೆ. ಸೊ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಪ್ರೊಸೀಜರ್, ಎಲ್ಲಿ ಹೋಗಿ ಬೇಸಿಕಲಿ ಶೇಷ ಯಾವುದೇ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ KYC ದಾಖಲೆಗಳನ್ನು ನೀಡಿದರೆ ಅರ್ಜಿ ಇರುತ್ತೆ. ಅರ್ಜಿಯನ್ನು ತುಂಬಿದರೆ ನಂತರ ಅದನ್ನೆಲ್ಲ ವ್ಯಾಲಿಡೇಟ್ ಮಾಡಿ ನಿಮ್ಮ ಪೂರ್ತಿ ಗ್ರಾಹಕರ ವಿವರವನ್ನು ತೆಗೆದುಕೊಂಡು ನಂತರ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸ್ತಾರೆ. ನೀವು ಹೂಡಿಕೆ ಮಾಡಿದ ನಂತರ ಅದಕ್ಕೊಂದು ಪಾಸ್ಬುಕ್ ಇರುತ್ತೆ, ಎಂಟ್ರಿ ಇರುತ್ತೆ, ಆನ್ಲೈನ್ ಎಂಟ್ರಿ ಇರುತ್ತೆ. ಅದನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋದರೆ ಆಯಿತು, ನಿಮಗೆ ನಿಯಮಿತವಾಗಿ ಪ್ರತಿ ತಿಂಗಳು ಬಡ್ಡಿ ಬರ್ತಾ ಹೋಗುತ್ತೆ. ಪ್ರತಿ ತಿಂಗಳು ಇನ್ಕಮ್ ಬರುವಂಥ ಸ್ಕೀಮ್ ಯಾವುದು ಅಂತ ಹೇಳುವಂಥದ್ದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಈಗ ತುಂಬ ಜನ ಕೇಳೋದೇನು ಅಂತ ಹೇಳಿದ್ರೆ, ಸರ್ಕಾರದ ಬೆಂಬಲ ಇರುವಂತಹ ಹೆಚ್ಚು ರಿಟರ್ನ್ಸ್ ಬರುವಂಥ ಯಾವ್ದಾದ್ರು ಸ್ಕೀಮ್ ಇದ್ರೆ ಹೇಳಿ ಅಂತ, ಅದ್ಯಾವುದಾದ್ರು ಹೇಳ್ಬೋದಾ? ಈಗ ನೋಡಿ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತೇಳಿ ಇದೆ. ಇದು ಕೂಡ ಪೋಸ್ಟ್ ಆಫೀಸ್ ಹೂಡಿಕೆ. ಇದನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ಇದು ಬರೀ ಪೋಸ್ಟ್ ಆಫೀಸಲ್ಲಿ ಅಷ್ಟೇ ಅಲ್ಲ, ಕೆಲವು ಆಯ್ದ ಬ್ಯಾಂಕ್ಗಳಲ್ಲೂ ಕೂಡ ಈ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಲಭ್ಯ ಇದೆ. ಪ್ರಸ್ತುತ ಇದರ ಬಡ್ಡಿ ದರ 8.20% ಇದೆ. ಇದು ರಿಟೈರ್ಡ್ ಜನರಿಗೆ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ತಂದಿರುವಂಥ ಒಂದು ಹೂಡಿಕೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂದರೆ 1,000 ರೂಪಾಯಿ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು 30 ಲಕ್ಷ. 15 ಲಕ್ಷ ಇತ್ತು 2024ರಲ್ಲಿ, ಅದನ್ನು 30 ಲಕ್ಷಕ್ಕೆ ಸರ್ಕಾರ ಹೆಚ್ಚಳ ಮಾಡಿದೆ. ಟೆನ್ಯೂರ್ ಎಷ್ಟಪ್ಪ ಅಂದರೆ 5 ವರ್ಷ. 5 ವರ್ಷ ಆದಮೇಲೆ 3 ವರ್ಷಕ್ಕೆ ಆ ಸ್ಕೀಮನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲಿ ಹೂಡಿಕೆ ಮಾಡ್ಬೋದು ಅಂದರೆ ಎಲ್ಲ ಪೋಸ್ಟ್ ಆಫೀಸ್ಗಳು ಮತ್ತು ಮೇಜರ್ ಬ್ಯಾಂಕ್ಸಲ್ಲಿ ಇದೆ. ರಿಸ್ಕ್ ಏನಪ್ಪ ಇಲ್ಲ, ಸರ್ಕಾರದ ಬೆಂಬಲ, ಸರ್ಕಾರದ ಗ್ಯಾರಂಟಿ ಹೂಡಿಕೆಗಿದೆ. ಮತ್ತು ಟ್ಯಾಕ್ಸ್ ಬೆನಿಫಿಟ್ ಏನಪ್ಪ ಇದೆ ಅಂತ ಹೇಳಿದ್ರೆ, 1.5 ಲಕ್ಷದವರೆಗೆ ಸೆಕ್ಷನ್ 80C ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇದು ಮತ್ತು
ಈ 50,000 ಮೇಲ್ಪಟ್ಟು ನಿಮ್ಮ ಗಳಿಕೆ ಇದ್ದರೆ ಅದಕ್ಕೆ TDS ಬರುತ್ತೆ. ಅಂದರೆ 50,000 ಮೇಲ್ಪಟ್ಟು ನಿಮ್ಮ ಬಡ್ಡಿ ಗಳಿಕೆ ಇದ್ದರೆ ಅದಕ್ಕೆ TDS ಅನ್ವಯ ಆಗುತ್ತೆ. ಯಾರು ಇದಕ್ಕೆ ಅರ್ಹರು ಅಂತ ಹೇಳಿದ್ರೆ 60 ವರ್ಷ ಮೇಲ್ಪಟ್ಟವರು, 55 ವರ್ಷ ಮೇಲ್ಪಟ್ಟು VRS ತಗೊಂಡಿರುವಂಥವ್ರು, ಅಥವಾ ಸೂಪರಾನ್ಯುಯೇಷನ್ ರಿಟೈರಿಗಳು, ಮತ್ತು ಡಿಫೆನ್ಸ್ ರಿಟೈರೀಸ್ ಏನಿರ್ತಾರಲ್ಲ, ಈ ಸೇನೆಯಲ್ಲಿ ಕೆಲಸ ಮಾಡಿ ರಿಟೈರ್ ಅಂತ ಆದಂಥವ್ರು, ಅವರಿಗೆ ಕೆಲವು ಮಿತಿಗಳೊಂದಿಗೆ 60 ವರ್ಷಕ್ಕಿಂತ ಮೊದಲು ಕೂಡ ಅವರಿಗೆ ಈ ಯೋಜನೆಗೆ ಅರ್ಹತೆ ಇದೆ. ಮತ್ತು ಇಂಡಿಯನ್ ಸಿಟಿಸನ್ಸ್, ಭಾರತೀಯ ಪ್ರಜೆಗಳು ಮಾತ್ರ ಇದರಲ್ಲಿ ಹೂಡಿಕೆ ಮಾಡ್ಬೋದು. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಹಿಂದೂ ಅವಿಭಕ್ತ ಕುಟುಂಬ ಮತ್ತು NRIಗಳು, ಅನಿವಾಸಿ ಭಾರತೀಯರಿಗೆ ಇದರಲ್ಲಿ ಹೂಡಿಕೆಗೆ ಅವಕಾಶ ಇಲ್ಲ. ಇದರಲ್ಲಿ ಎಷ್ಟು ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಎಷ್ಟು ಸಿಗುತ್ತೆ ಅಂತ ಹೇಳ್ಬೋದಾ? ಈಗ ನೋಡಿ ಶೇಷ, ಈ ಹೂಡಿಕೆನಲ್ಲಿ ಪ್ರತಿ ತಿಂಗಳು ಆದಾಯ ಸಿಗಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ ಅವರು ಬಡ್ಡಿಯನ್ನು ಕೊಡ್ತಾರೆ. ಅಂದ್ರೆ ಕ್ವಾರ್ಟರ್ಲಿ ಬಡ್ಡಿ ಕ್ರೆಡಿಟ್ ಆಗುತ್ತೆ. ಆದ್ರೆ ಮಂತ್ಲಿ ಲೆಕ್ಕಾಚಾರಕ್ಕೆ ತಗೊಂಡ್ರೆ 20,500 ರೂಪಾಯಿ ಸಿಗುತ್ತೆ, ಗರಿಷ್ಠ 30 ಲಕ್ಷವನ್ನ ಹೂಡಿಕೆ ಮಾಡಿದಾಗ. ಈಗ ನೋಡಿ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ತೋರಿಸ್ತಾ ಇದೀವಿ. ಇನ್ವೆಸ್ಟ್ಮೆಂಟ್ ಅಮೌಂಟ್ 30 ಲಕ್ಷ, ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಎಷ್ಟು ಸಿಗುತ್ತಪ್ಪ? ಪ್ರತಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿ. ಅದನ್ನ ಮಂತ್ಲಿ ಲೆಕ್ಕಾಚಾರಕ್ಕೆ ತಗೊಂಡ್ರೆ 20,500 ರೂಪಾಯಿ. 5 ವರ್ಷದಲ್ಲಿ ನೀವು 30 ಲಕ್ಷ ಹೂಡಿಕೆ ಮಾಡಿದರೆ 12,30,000 ರೂಪಾಯಿ ಬಡ್ಡಿ ರೂಪದಲ್ಲಿ ಬರುತ್ತೆ. ಒಟ್ಟಿಗೆ ನಿಮಗೆ ಮೆಚುರಿಟಿ ಅಮೌಂಟು 5 ವರ್ಷದ ನಂತರದಲ್ಲಿ 42,30,000 ರೂಪಾಯಿ ಸಿಕ್ಕಂಗೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 30 ಲಕ್ಷನೂ ಇಲ್ಲಿ ವಾಪಸ್ ಸಿಗುತ್ತೆ. ಇಂಟ್ರೆಸ್ಟ್ ರೇಟು 8.2%, ಟ್ಯಾಕ್ಸ್ ಬೆನಿಫಿಟ್ ಇದೆ. 15 ಲಕ್ಷ ಇಟ್ಟರೆ 3 ತಿಂಗಳಿಗೊಮ್ಮೆ 30,750 ರೂಪಾಯಿ ಸಿಗುತ್ತೆ. ಪ್ರತಿ ತಿಂಗಳು 10,250 ರೂಪಾಯಿ ಸಿಗುತ್ತೆ. ಟೋಟಲ್ ಇಂಟ್ರೆಸ್ಟು 5 ವರ್ಷದ ಅವಧಿಯಲ್ಲಿ 6,15,000 ರೂಪಾಯಿ ಸಿಗುತ್ತೆ. ಮೆಚುರಿಟಿ ಅಮೌಂಟು 21,15,000 ರೂಪಾಯಿ ಆಗಿರುತ್ತೆ. 10 ಲಕ್ಷ ಇಟ್ರಿ ಅಂತ ಇಟ್ಕೊಳ್ಳಿ, ಆಗ 3 ತಿಂಗಳಿಗೊಮ್ಮೆ 20,500 ರೂಪಾಯಿ ಸಿಗುತ್ತೆ. ಪ್ರತಿ ತಿಂಗಳು 6,833 ರೂಪಾಯಿ ಸಿಕ್ಕಂಗಾಗುತ್ತೆ. ಟೋಟಲ್ ಇಂಟ್ರೆಸ್ಟು 4,10,000 ರೂಪಾಯಿ ಸಿಕ್ಕಂಗಾಗುತ್ತೆ. ಒಟ್ಟು ಇನ್ವೆಸ್ಟ್ಮೆಂಟ್ ಅಮೌಂಟು ಪ್ಲಸ್ ಬಡ್ಡಿಗಳಿಗೆ ಸೇರಿ 14,10,000 ರೂಪಾಯಿ ಸಿಕ್ಕಂಗಾಗುತ್ತೆ. ಮೆಚುರಿಟಿ ಅಂದರೆ 5 ವರ್ಷದ ನಂತರದಲ್ಲಿ. 5 ಲಕ್ಷ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ 10,250 ರೂಪಾಯಿ ಸಿಗುತ್ತೆ. ಪ್ರತಿ ತಿಂಗಳು 3,417 ರೂಪಾಯಿ ಸಿಕ್ಕಂಗಾಗುತ್ತೆ. ಟೋಟಲ್ ಇಂಟ್ರೆಸ್ಟು 5 ವರ್ಷದಲ್ಲಿ 2,05,000 ರೂಪಾಯಿ ಸಿಕ್ಕಂಗಾಗುತ್ತೆ. ಕೊನೆಗೆ ಮೆಚುರಿಟಿ ಅಮೌಂಟು 7,05,000 ರೂಪಾಯಿ ಸಿಕ್ಕಂಗಾಗುತ್ತೆ 5 ಲಕ್ಷವನ್ನು ಹೂಡಿಕೆ ಮಾಡಿದರೆ. ಇದು ಪ್ರಸ್ತುತ ಬಡ್ಡಿಯ ದರದ ಪ್ರಕಾರ ಅಪ್ರಾಕ್ಸಿಮೇಟ್ ಲೆಕ್ಕಾಚಾರ. ಇದನ್ನು ನೀವು ಲೆಕ್ಕಾಚಾರ ಮಾಡ್ಕೊಳ್ಳಿ, ಪೋಸ್ಟ್ ಆಫೀಸ್ನಲ್ಲಿ ಒಂದ್ಸರಿ ಕೇಳ್ಕೊಳ್ಳಿ. ಇದು ಬಡ್ಡಿ ದರದ ಪ್ರಕಾರ ನಾವು ಲೆಕ್ಕಾಚಾರ ಮಾಡಿದ್ದೀವಿ. ಈಗ ಏಪ್ರಿಲ್ 2026ರಿಂದ ಜೂನ್ವರೆಗೆ ಇದೇ ಬಡ್ಡಿ ದರ ಅನ್ವಯ ಆಗುತ್ತೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ರಿಸ್ಕ್ ಇಲ್ಲದೆ ಇರುವಂತಹ ಸರ್ಕಾರದ 2 ಅದ್ಭುತ ಸ್ಕೀಮ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಹೇಳೋದಿದ್ರೆ, ಈಗ ನೋಡಿ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತೇಳಿ ಇದೆ. ಇದು ಕೂಡ ಪೋಸ್ಟ್ ಆಫೀಸ್ನಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಈ ಹೂಡಿಕೆಗೆ ಅವಕಾಶ ಇದೆ. ಸರ್ಕಾರದ ಬೆಂಬಲಿತ ಯೋಜನೆ ಇದು. ಕರೆಂಟ್ ಇಂಟ್ರೆಸ್ಟ್ ರೇಟು 7.10% ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು 500 ರೂಪಾಯಿ, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು ಪ್ರತಿ ವರ್ಷ 1.5 ಲಕ್ಷ. ಟೆನ್ಯೂರು 15 ವರ್ಷ, ಮತ್ತು ಪ್ರತಿ 5 ವರ್ಷಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಟ್ಯಾಕ್ಸ್ ಬೆನಿಫಿಟ್ ಏನಪ್ಪ ಇದರಲ್ಲಿ ತುಂಬ ವಿಶೇಷ ಏನು ಅಂತ ಹೇಳಿದ್ರೆ ಎಕ್ಸೆಂಪ್ಟ್ ಸ್ಟೇಟಸ್. ಫಾರ್ ಎಕ್ಸಾಂಪಲ್ 1.5 ಲಕ್ಷವನ್ನು ನಾನು ಹೂಡಿಕೆ ಮಾಡ್ತೀನಿ. ಹೂಡಿಕೆ ಮಾಡುವಾಗ ನನಗೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸಿಗುತ್ತೆ. ಆ ನಂತರದಲ್ಲಿ ಹೂಡಿಕೆ ಮಾಡಿದ ನಂತರ ಬಡ್ಡಿ ಬರುತ್ತಲ್ಲ, ಆ ಬಡ್ಡಿಗೆ ಟ್ಯಾಕ್ಸ್ ಇಲ್ಲ. ಬಡ್ಡಿ ಮೇಲೆ ಬಡ್ಡಿ ಬರುತ್ತಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ. ವಿಡ್ರಾಲ್ ಮಾಡ್ತೀನಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಅದಕ್ಕೆ ಇದು ತುಂಬ ಎಫೆಕ್ಟಿವ್ ಹೂಡಿಕೆ, ಟ್ಯಾಕ್ಸ್ ಎಫಿಷಿಯೆಂಟ್ ಹೂಡಿಕೆ, ಎಕ್ಸೆಂಪ್ಟ್ ಅಂತೇಳಿ ಹೂಡಿಕೆಯನ್ನು ಕರೀತಾರೆ. ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ಲಿಮಿಟ್ ಇದೆ. ಇದರಲ್ಲಿ ನಮಗೆ ಬೇಕು ಅಂದರೆ 10 ಲಕ್ಷ ತೊಗೊಂಡು ಹೋಗೋಕ್ಕಾಗಲ್ಲ. 10 ಲಕ್ಷ ತೊಗೊಂಡು ಹೂಡಿಕೆ ಮಾಡಲಿಕ್ಕಾಗಲ್ಲ. 1 ವರ್ಷಕ್ಕೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳಿದ್ರೆ 1.5 ಲಕ್ಷ. ಪ್ರತಿ ತಿಂಗಳು ನೀವು 12,500 ಥರನೂ ಹೂಡಿಕೆ ಮಾಡ್ಬೋದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹೇಳಿದ್ನಲ್ಲ 500 ರೂಪಾಯಿಂದ ಕೂಡ ನೀವು ಶುರುವನ್ನು ಮಾಡ್ಬೋದು. 1.5 ಲಕ್ಷವನ್ನು ನೀವು ಹೂಡಿಕೆ ಮಾಡಿದ್ರಿ ಪ್ರತಿ ವರ್ಷ ಅಂಥೇಳಿ ಆದರೆ ನಿಮಗೆ 15 ವರ್ಷದ ಬಳಿಕ 40,68,000 ರೂಪಾಯಿ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. ಈಗಿನ ಬಡ್ಡಿ ದರದ ಪ್ರಕಾರ ಅಂದರೆ 7.10% ಬಡ್ಡಿ ದರದ ಪ್ರಕಾರ. ನೀವು ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರಿ, 15 ವರ್ಷ ಆದ ನಂತರ ಮತ್ತೆ 5 ವರ್ಷ, 20 ವರ್ಷ ಆದ ನಂತರ ಮತ್ತೆ 5 ವರ್ಷ ಎಕ್ಸ್ಟೆಂಡ್ ಮಾಡಿ ಒಟ್ಟು 25 ವರ್ಷದ ಅವಧಿಗೆ ಹೂಡಿಕೆ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಕಾರ್ಪಸ್ಸು, ಇನ್ವೆಸ್ಟೆಡ್ ಕಾರ್ಪಸ್ಸು ಪ್ಲಸ್ ಗೇನ್ಸು ತಗೊಂಡ್ರೆ
1.03 crore ಸಿಗುತ್ತೆ. ಅಂದರೆ 1 ಕೋಟಿ ರೂಪಾಯಿವರೆಗೆ ಇದರಲ್ಲಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಕರೆಂಟ್ ಇಂಟ್ರೆಸ್ಟ್ ರೇಟ್ ಪ್ರಕಾರ. ಮತ್ತು ಇದು ಕೂಡ ಸರ್ಕಾರದ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟ್. ಇನ್ನು ನೆಕ್ಸ್ಟ್ ಸ್ಕೀಮ್ ಯಾವುದಪ್ಪ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. ತುಂಬ ಜನ ಕೇಳ್ತಿರ್ತಾರೆ, ನಮಗೊಂದು ಹೆಣ್ಮಗು ಇದೆ, ಅವರ ಮದುವೆ ಸಂದರ್ಭದಲ್ಲಿ ಅಥವಾ ಅವರ ಓದಿನ ಸಂದರ್ಭದಲ್ಲಿ ಅಂದರೆ ಹೈಯರ್ ಎಜುಕೇಷನ್ ಸಂದರ್ಭದಲ್ಲಿ ನಾವೊಂದು ಒಳ್ಳೆ ಕಾರ್ಪಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಯಾವ್ದಾದ್ರು ಒಳ್ಳೆ ಸ್ಕೀಮ್ ಇದೆಯಾ ಅಂತ ಕೇಳ್ತಿರ್ತಾರೆ. ಸೇಫು ಮತ್ತು ಸರ್ಕಾರದ ಬ್ಯಾಕಪ್ ಇರುವಂಥ, ಸರ್ಕಾರದ ಬೆಂಬಲ ಇರುವಂಥ ಹೂಡಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಇದರ ಕರೆಂಟ್ ಇಂಟ್ರೆಸ್ಟ್ ರೇಟು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇದೆ ಇದು ಪೋಸ್ಟ್ ಆಫೀಸ್ ಸ್ಕೀಮ್ಸ್ನಲ್ಲಿ. ಇದು ಮತ್ತು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮು ಎರಡಕ್ಕೇ 8.20% ಇಂಟ್ರೆಸ್ಟ್ ರೇಟ್ ಇರುವಂಥದ್ದು. ಕರೆಂಟ್ ಇಂಟ್ರೆಸ್ಟ್ ರೇಟ್ ಅಷ್ಟಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟು ವರ್ಷಕ್ಕೆ 250 ರೂಪಾಯಿ, ಮ್ಯಾಕ್ಸಿಮಮ್ಮು 1.5 ಲಕ್ಷ. ಇನ್ವೆಸ್ಟ್ಮೆಂಟ್ ಪೀರಿಯಡು 15 ವರ್ಷ, ಮೆಚ್ಯೂರಿಟಿ ಪೀರಿಯಡು 21 ವರ್ಷ. ಅಂದರೆ ಅಪಾನ್ ಮ್ಯಾರೇಜ್ ಅಂದರೆ ಆಫ್ಟರ್ 18 ವರ್ಷ ಇದು ಮೆಚ್ಯೂರ್ ಆಗುತ್ತೆ. ಯೂಶಲಿ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಮಾತ್ರ ಈ ಅಕೌಂಟನ್ನು ಓಪನ್ ಮಾಡ್ಬೋದು. ಉದಾಹರಣೆಗೆ 2025ರಲ್ಲಿ ಹೆಣ್ಣು ಮಗುವಿನ 1 ವರ್ಷದ ಹೆಣ್ಣು ಮಗುವಿನ ಹೆಸರಲ್ಲಿ ನೀವೊಂದು ಅಕೌಂಟನ್ನು ಓಪನ್ ಮಾಡಿದ್ದೀರಿ, 1.5 ಲಕ್ಷವನ್ನು ಪ್ರತಿ ವರ್ಷ ಹೂಡಿಕೆ ಮಾಡ್ತಾ ಹೋಗಿದ್ದೀರಿ ಅಂತ ಹೇಳಿದ್ರೆ ಟೋಟಲ್ಲು 15 ವರ್ಷದ ಅವಧಿಯಲ್ಲಿ 22,50,000 ರೂಪಾಯಿ ಹೂಡಿಕೆ ಆಗಿರುತ್ತೆ. ಅಪ್ರಾಕ್ಸಿಮೇಟ್ ಹೂಡಿಕೆ ಮತ್ತು ಗಳಿಕೆ ಸೇರಿ 69,27,000 ರೂಪಾಯಿ ಸಿಗುತ್ತೆ 2046ಕ್ಕೆ. 2025ರಲ್ಲಿ ಹೂಡಿಕೆ ಮಾಡಿದರೆ 2046ಕ್ಕೆ ಮೆಚುರಿಟಿ ಆಗುತ್ತೆ. 1.5 ಲಕ್ಷವನ್ನು ಪ್ರತಿ ವರ್ಷ ಹೂಡಿಕೆ ಮಾಡ್ಕೊಂಡು ಹೋದರೆ ಗರಿಷ್ಠ ನಿಮಗೆ ಅಪ್ರಾಕ್ಸಿಮೇಟ್ಲಿ 69,27,000 ರೂಪಾಯಿ ಸಿಗುತ್ತೆ. ನಿಮ್ಮ ಹೆಣ್ಣು ಮಗುವಿನ ಭವಿಷ್ಯಕ್ಕೆ ಇದೊಂದು ಒಳ್ಳೆ ಯೋಜನೆ ಅಂತ ಹೇಳಿ ಖಂಡಿತವಾಗಿಯೂ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಹೇಳೋದಿದ್ರೆ, ಇನ್ನು ನೆಕ್ಸ್ಟ್ ಸ್ಕೀಮು ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್. ಅಂದರೆ ಇದನ್ನು ಒಂದು ರೀತಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಕೂಡ ಕರಿಬೋದು. ಪೋಸ್ಟ್ ಆಫೀಸ್ನ FD ಇದು. ಇಂಟ್ರೆಸ್ಟ್ ರೇಟು 6.90% ಇಂದ 7.50%. ಅಂದರೆ ಬೇಸ್ಡ್ ಆನ್ ಟೆನ್ಯೂರ್, ನೀವು ಎಷ್ಟು ಅವಧಿಗೆ ಹೂಡಿಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಬಡ್ಡಿ ದರ ನಿಗದಿ ಆಗುತ್ತೆ. 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ಈ ಸ್ಪ್ಯಾನ್ಗೆ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಸೆಕ್ಷನ್ 80C ಡಿಡಕ್ಷನ್ ಅವೈಲೇಬಲ್ ಓನ್ಲಿ ಫಾರ್ 5 ಇಯರ್ ಇನ್ವೆಸ್ಟ್ಮೆಂಟ್. ಅಂದರೆ 5 ವರ್ಷದ FD ಮಾಡಿದರೆ ಮಾತ್ರ ಸೆಕ್ಷನ್ 80C ವಿನಾಯಿತಿ ಸಿಗುತ್ತೆ. ಈ ಉದಾಹರಣೆಗೆ ನೀವು 5 ಲಕ್ಷವನ್ನು 5 ವರ್ಷದ FD ಆಗಿ ಮಾಡಿದರೆ 5 ವರ್ಷದ ನಂತರ ಅಪ್ರಾಕ್ಸಿಮೇಟ್ಲಿ 7,24,000 ಸಿಗುತ್ತೆ ಹೂಡಿಕೆ ಮೊತ್ತವನ್ನು ಸೇರಿ. ಇನ್ನು ನೆಕ್ಸ್ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಇದು ಕೂಡ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಸ್ಕೀಮು. ಕರೆಂಟ್ ಇಂಟ್ರೆಸ್ಟ್ ರೇಟು 7.70% ಇದೆ. ಇದರಲ್ಲಿ PPFಗಿಂತ ಬಡ್ಡಿ ದರ ಜಾಸ್ತಿ ಇದೆ. ಇದರ ಅವಧಿ 5 ವರ್ಷ. ಅಂದರೆ ಈ ಉದಾಹರಣೆಗೆ ಟ್ಯಾಕ್ಸ್ ಸೇವ್ ಮಾಡಬೇಕು, ಒಂದು 5 ವರ್ಷಕ್ಕೆ ಈ ಹಣವನ್ನು ಹೂಡಿಕೆ ಮಾಡಿ ಒಂದಿಷ್ಟು ಗಳಿಕೆಯನ್ನು ಪಡಿಬೇಕು ಅನ್ನೋರಿಗೆ ಇದು ಒಳ್ಳೆಯ ಆಯ್ಕೆ. ಸೆಕ್ಷನ್ 80C ವಿನಾಯಿತಿ ಇದಕ್ಕೆ ಸಿಗುತ್ತೆ. ಮತ್ತು ನೋ TDS ಅಟ್ ಸೋರ್ಸ್, ಟ್ಯಾಕ್ಸನ್ನು ಡಿಡಕ್ಟ್ ಮಾಡೋದಿಲ್ಲ, ಮೂಲದಲ್ಲಿ ತೆರಿಗೆಯನ್ನು ಕಡಿತ ಮಾಡೋದಿಲ್ಲ. ಅರ್ನಿಂಗ್ಸು 5 ಲಕ್ಷವನ್ನು ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 5 ವರ್ಷದ ಬಳಿಕ 7,32,000 ರೂಪಾಯಿ ಸಿಗುತ್ತೆ. ಕರೆಂಟ್ ಇಂಟ್ರೆಸ್ಟ್ ರೇಟ್ 7.70% ಪ್ರಕಾರ. ನೆಕ್ಸ್ಟ್ ಮತ್ತೊಂದು ಇನ್ವೆಸ್ಟ್ಮೆಂಟು ಪೋಸ್ಟ್ ಆಫೀಸ್ RD ರೆಕರಿಂಗ್ ಡೆಪಾಸಿಟ್. ತುಂಬ ಜನರಿಗೆ ಏನಪ್ಪ, ನನ್ನ ಹತ್ರ FD ಮಾಡೋಕ್ಕೆ ದೊಡ್ಡ ಅಮೌಂಟ್ ಇಲ್ಲ, ನಾನು ಸಣ್ಣ ಮೊತ್ತವನ್ನು RD ಮಾಡ್ತಾ ಹೋಗ್ಬೋದಾ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ 100 ರೂಪಾಯಿಯಿಂದ RDಯನ್ನು ಮಾಡುವಂಥ ಅವಕಾಶ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ ಸ್ಕೀಮ್. ಇದರ ಕರೆಂಟ್ ಇಂಟ್ರೆಸ್ಟ್ ರೇಟು 6.70% ಇದೆ. ಟೆನ್ಯೂರು 5 ವರ್ಷ. ಅರ್ನಿಂಗ್ಸು ಉದಾಹರಣೆಗೆ 5,000 ರೂಪಾಯಿಯನ್ನು ಪ್ರತಿ ತಿಂಗಳು ಹಾಕ್ತಾ ಹೋದ್ರಿ 5 ವರ್ಷಗಳ ಅವಧಿಗೆ ಅಂತ ಹೇಳಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 3,57,000 ರೂಪಾಯಿ ಮೆಚ್ಯೂರಿಟಿ ಅಮೌಂಟು ಸಿಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಇದು ಕರೆಂಟ್ ಇಂಟ್ರೆಸ್ಟ್ ರೇಟ್ ಪ್ರಕಾರ. ಲಾಸ್ಟ್ ಬಟ್ ಇಂಪಾರ್ಟೆಂಟ್ ಸ್ಕೀಮ್ ಇದು ಏನಂತ ಹೇಳಿದ್ರೆ, ನೀವು 1 ಲಕ್ಷವನ್ನು ಹೂಡಿಕೆ ಮಾಡಿದರೆ ಅದು 2 ಲಕ್ಷ ಆಗುವಂಥ ಹೂಡಿಕೆ ಇದು. ಅಥವಾ 2 ಲಕ್ಷ ಹೂಡಿಕೆ ಮಾಡಿದರೆ ಕೊನೆಗೆ ನಿಮಗೆ ಮೆಚ್ಯೂರಿಟಿ ಅಮೌಂಟ್ 4 ಲಕ್ಷ ಸಿಗುವಂಥ ಹೂಡಿಕೆ. ಅಂಥ ಹೂಡಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಕಿಸಾನ್ ವಿಕಾಸ್ ಪತ್ರ. ಇದು ಕರೆಂಟ್ ಇಂಟ್ರೆಸ್ಟ್ ರೇಟು 7.50%. ಆ್ಯನ್ಯುಯಲಿ ಕಾಂಪೌಂಡ್ ಆಗುತ್ತೆ. ಉದಾಹರಣೆಗೆ ಮಿನಿಮಮ್ ಇನ್ವೆಸ್ಟ್ ಎಷ್ಟಪ್ಪ ಅಂತ ಹೇಳಿದ್ರೆ 1,000 ರೂಪಾಯಿ. ಮ್ಯಾಕ್ಸಿಮಮ್ ಲಿಮಿಟು ಇದಕ್ಕೆ ಇಲ್ಲ. ಅಪ್ರಾಕ್ಸಿಮೇಟ್ಲಿ 115 ತಿಂಗಳು, 9 ವರ್ಷ 7 ತಿಂಗಳಿಗೆ ಇದು ಮನಿ ಡಬಲ್ ಆಗುತ್ತೆ. ಇದು ಮನಿ ಡಬಲಿಂಗ್ ಹೂಡಿಕೆ ಅಂತಲೇ ಕರೀತಾರೆ. ಅಂದರೆ ಇದು ಯಾವುದೋ ಒಂದು ಫಾಲ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಕ್ಲಿಯರ್ ಇನ್ವೆಸ್ಟ್ಮೆಂಟು, ಸರ್ಕಾರದ ಬೆಂಬಲಿತ ಹೂಡಿಕೆ. ಈಗ 1 ಲಕ್ಷ ಹಾಕಿದರೆ 2 ಲಕ್ಷ, 2 ಲಕ್ಷ ಹಾಕಿದರೆ 4 ಲಕ್ಷ, 10 ಲಕ್ಷ ಹಾಕಿದರೆ 20 ಲಕ್ಷ, 1 ಕೋಟಿ ಹಾಕಿದರೆ 2 ಕೋಟಿ ಆಗುವಂಥ ಹೂಡಿಕೆ ಇದು. ಇದರಲ್ಲಿ
ಎಲ್ಲಿ ಹೂಡಿಕೆ ಮಾಡಬೇಕಪ್ಪ ಅಂದರೆ ಪೋಸ್ಟ್ ಆಫೀಸು. ರಿಸ್ಕ್ ಫ್ಯಾಕ್ಟ್ರು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಯಾಕೆಂದರೆ ಇದು ಸರ್ಕಾರದ ಬೆಂಬಲಿತ ಯೋಜನೆ. ಇಂಟ್ರೆಸ್ಟ್ ಈಸ್ ಅಪ್ಲಿಕೇಬಲ್. ಇಲ್ಲಿ ಗಮನಿಸ್ಕೊಳ್ಳಿ, ನಿಮ್ಮ ಗಳಿಕೆಯ ಮೊತ್ತದ ಮೇಲೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ನೋ ಸೆಕ್ಷನ್ 80C ಡಿಡಕ್ಷನ್ ಅವೈಲೇಬಲ್ ಇರಲ್ಲ, ಆದರೆ TDS ಅನ್ನು ಅವರು ಮಾಡೋದಿಲ್ಲ. ಉದಾಹರಣೆಗೆ 5 ಲಕ್ಷವನ್ನು ನೀವು ಇವತ್ತು ಇನ್ವೆಸ್ಟ್ ಮಾಡ್ತೀರಿ ಅಂದರೆ ಇವತ್ತಿಂದ 9 ವರ್ಷದ 7 ತಿಂಗಳ ಬಳಿಕ ನಿಮಗೆ 10 ಲಕ್ಷ ರೂಪಾಯಿ ಸಿಗುತ್ತೆ. ನೋಡಿ, ಈಗ ಮಾತಾಡಿರುವ 8 ಹೂಡಿಕೆಗಳ ಬಡ್ಡಿ ದರ ಏನಿದೆ, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಒಂದು ಟೇಬಲನ್ನು ನೋಡಿದ್ದೀವಿ. ಈ ಟೇಬಲನ್ನು ಸ್ಕ್ರೀನ್ಶಾಟನ್ನು ನೀವು ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಟೇಬಲನ್ನು ನೋಡಿಕೊಂಡು ನೀವು ಯಾವುದು ಹೂಡಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವೊಂದು ತೀರ್ಮಾನವನ್ನು ಮಾಡ್ಬೋದು. ಥ್ಯಾಂಕ್ಸ್ ಶರತ್ ಅವರೇ, ಕೇಂದ್ರ ಸರ್ಕಾರದ 8 ಅದ್ಭುತ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಟ್ರಿ. ಇದು ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಶೇಷ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಈ 8 ಅದ್ಭುತ ಸ್ಕೀಮ್ಗಳ ಪೈಕಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳುವಂಥದ್ದನ್ನು ಕಮೆಂಟ್ ಮಾಡಿ. ಬಾಸ್ ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.